ಎಲ್ಲರಿಗೂ ಶುಭ ಮುಂಜಾನೆ. ನನ್ನ ಹೆಸರು ದೀಕ್ಷಿತಾ ಈಶ್ವರ ಡೇಕರ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಸರ್ಕಾರಿ ಪ್ರೌಢಶಾಲೆ ಬೆಣಚಿ. ನನ್ನ ಹೆಸರು ತುಳಸಿ ಸಂತೋಷ್ ಕಿರುಕೆತರ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಸರ್ಕಾರಿ ಪ್ರೌಢಶಾಲೆ ಬೆಣಚಿ. ನನ್ನ ಹೆಸರು ಶ್ರೇಯಾ ಮಹದೇವ್ ಗುದ್ಗಿರಿಕರ್. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಸರ್ಕಾರಿ ಪ್ರೌಢಶಾಲೆ ಬೆಂಚಿ. ನಮ್ಮ ಸಮಸ್ಯೆ ಎಂದರೆ ಸ್ಕೂಲಲ್ಲಿ ಟೀಚರ್ಸ್ ಅಟೆಂಡೆನ್ಸ್ ಹಾಕುವಾಗ ಮಕ್ಕಳು ಹೆಚ್ಚಿನ ಜನಸಂಖ್ಯೆಯಲ್ಲಿ ಇದ್ದರೆ ಟೀಚರ್ಸ್ಗಳಿಗೆ ಸಮಸ್ಯೆಯಾಗುತ್ತದೆ. ಬರದಿಲ್ಲದವರ ಮಕ್ಕಳ ಹಾಜರಿಯನ್ನು ಬೇರೆ ಮಕ್ಕಳು ಹೇಳುತ್ತಾರೆ. ಇದು ಬಹಳ ದೊಡ್ಡ ಸಮಸ್ಯೆಯಾಗಿದೆ. ಟೀಚರ್ಸ್ಗಳ ಟೀಚಿಂಗ್ ಸಮಯವು ಬಹಳ ವ್ಯರ್ಥವಾಗುತ್ತಿದೆ. ಇದು ನಮ್ಮ ಶಾಲೆಗೆ ದೊಡ್ಡದಾದ ಸಮಸ್ಯೆಯನ್ನು ಉಂಟು ಮಾಡಿದೆ. ಅದಕ್ಕಾಗಿ ನಾವು ಪರಿಹಾರವನ್ನು ಹುಡುಕಿದ್ದೇವೆ. ಈ ಸಮಸ್ಯೆಗೆ ಪರಿಹಾರ ಈ ಮಾಡೆಲ್ ಹೆಸರು ಫೇಶಿಯಲ್ ಬೇಸ್ ಸ್ಮಾರ್ಟ್ ಅಟೆಂಡೆನ್ಸ್ ಸಿಸ್ಟಮ್ ಅನ್ನು ತಯಾರಿಸಿದ್ದೇವೆ. ಇದರಿಂದ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ. ಇದರಲ್ಲಿ ಬಳಸಲಾಗಿರುವ ಉಪಕರಣಗಳು ರೇಸ್ಬೆರಿ ಪೈ ಕ್ಯಾಮರಾ. ಇದನ್ನ ನಾವು ಹೆಂಗ್ ಮಾಡ್ಬೇಕಂದ್ರೆ ಲ್ಯಾಪ್ಟಾಪ್ ಒಳಗ ಡೆಸ್ಕ್ಟಾಪ್ ಒಳಗೆ ನಾವು ಫೇಸ್ ಡಿಟೆಕ್ಷನ್ ಅನ್ನೋ ಫೈಲ್ ಅನ್ನ ಫೇಸ್ ಡಿಟೆಕ್ಷನ್ ಅನ್ನೋ ಫೈಲ್ ಅನ್ನ ಸೇವ್ ಮಾಡಿರ್ತೀವಿ. ಅದಕ್ಕೆ ಕ್ಲಿಕ್ ಮಾಡಿ ಗೆಟ್ ಫೇಸ್ ರೂಮ್ ಅದಕ್ಕೆ ಹೋಗ್ಬೇಕು. ರೈಟ್ ಬಟನ್ನ ಕ್ಲಿಕ್ ಮಾಡಿ ಟೋನಿ ಅನ್ನೋನ್ನ ಸೆಲೆಕ್ಟ್ ಮಾಡಿ ರನ್ ಕೊಡ್ಬೇಕು. ರನ್ ಕೊಟ್ಟೆ ಆಮೇಲೆ ಅವ್ರ ಫೀಚರ್ಸ್ ಅನ್ನ ನಾವು ಕ್ಯಾಪ್ಚರ್ ಮಾಡ್ಕೋಬೇಕು. ಅವ್ರು ಇಲ್ಲಿ ನೇಮ್ ಹಾಕಿ ಇನ್ಪುಟ್ ಕೊಡ್ಬೇಕು. ಅವ್ರ ಪಿಕ್ಚರ್ ಅನ್ನ ಕ್ಯಾಪ್ಚರ್ ಮಾಡ್ಕೋಬೇಕು. ಪ್ರದೀಪ್ ಅವ್ರ ಕ್ಯಾಮ್ರಾ ಕೂತ್ರೆ ರೆಡ್ ಮಾರ್ಕ್ ಬಂದ್ರೆ ಅವ್ರು ಔಟ್ ಆಫ್ ರೇಂಜ್ ಒಳಗೆ ಇದಾನೆ ತಿಳ್ಕೋಬೇಕ. ಈಗ ವೈಟ್ ಮಾರ್ಕ್ ಬಂದ್ರೆ ಅವ್ರ ಪಿಕ್ಚರ್ ಅನ್ನ ಕ್ಯಾಪ್ಚರ್ ಮಾಡ್ಕೋಬೇಕು. ಇಲ್ಲಿ ನೇಮ್ ಅಂತ ಇರ್ತೈತಿ. ಅದ್ ನೇಮ್ ಅವ್ರ ನೇಮ್ ಅನ್ನ ಹೊಡಿಬೇಕು. ಆಮೇಲೆ ಇನ್ಪುಟ್ ಕೊಡ್ಬೇಕು. ನಾವು ಇನ್ಪುಟ್ ಯಾಕೆ ಕೊಡ್ಬೇಕಂದ್ರೆ ಅವ್ರ ಹೆಸರಲ್ಲಿ ಪಿಕ್ಚರ್ಸ್ ಸೇವ್ ಆಗ್ಬೇಕು. ಅದ್ರ ಸಲ ನಾವು ಇನ್ಪುಟ್ ಅನ್ನ ಕೊಟ್ಟು ಅವ್ರ ಫೋಟೋನ ಕ್ಯಾಪ್ಚರ್ ಮಾಡ್ಕೋಬೇಕು. 5-6 ಫೋಟೋನ ಕ್ಯಾಪ್ಚರ್ ಮಾಡ್ಕೋಬೇಕು. ಆದ ನಂತರ ನಾವು ರನ್ ಕೊಡ್ಬೇಕು. ಈಗ ಸ್ಟೂಡೆಂಟ್ ಫೋಟೋಸ್ನ ತಗೊಂಡಿವಿ. ಆ ಫೋಟೋಸ್ ಎಲ್ಲಿ ಸೇವ್ ಆಗ್ಯಾವಂದ್ರೆ ಫೇಸ್ ಡಿಟೆಕ್ಷನಿಗೆ ಹೋಗಿ ಡೇಟಾ ಅಂತ ಇರ್ತೈತಿ, ಅಲ್ಲಿ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಓಪನ್ ಮಾಡ್ಕೋಬೇಕು. ಆಮೇಲೆ ಅವ್ರ ಹೆಸರು ಎಲ್ಲ ಐತಿ ನೋಡಿ. ಅವ್ರ ಪಿಕ್ಚರ್ಸ್ ಇಲ್ಲಿ ಕ್ಯಾಪ್ಚರ್ ಆಗ್ಯಾವ. ಅದಾದ ನಂತರ ಮತ್ತು ಸ್ಟಾಪ್ ಕೊಡ್. ಅದಾದ ನಂತರ ಪಿಕ್ಚರ್ ಎಕ್ಸ್ಟ್ರಾಕ್ಷನಿಗೆ ಹೋಗಿ ಟೋನಿನ ಸೆಲೆಕ್ಟ್ ಮಾಡ್ಕೋಬೇಕು. ಅದಂತರ ರನ್ ಅನ್ನ ಕೊಡ್ಬೇಕು. ರನ್ ಕೊಡಿದ ನೋಡ್ರಿ, ಇಲ್ಲಿ ನಾವು ಪಿಕ್ಚರ್ಸ್ ಕ್ಯಾಪ್ಚರ್ ಮಾಡ್ಕೊಂಡಿದ್ದು ಎಲ್ಲ ಇಮೇಜಸ್ ಬರ್ತಾ ಇವೆ. ಅದಾದ ನಂತರ ಸ್ಟಾಪ್ ಕೊಟ್ಟು ಮತ್ತು ಫೇಸ್ ಡಿಟೆಕ್ಷನಿಗೆ ಹೋಗಿ ಅಲ್ಲಿ ಅಟೆಂಡೆನ್ಸ್ ಟೇಕರ್ ಅಂತ ಇರ್ತೈತಿ, ಅದಕ್ಕೆ ಹೋಗಿ ಮತ್ತೆ ಟೋನಿ ಸಾಫ್ಟ್ವೇರ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿ ರನ್ ಕೊಡಬೇಕು. ನೋಡಿ ಕ್ಯಾಮ್ರಾ ಬರ್ತಾ ಇದೆ. ಅಲ್ಲಿ ಪ್ರದೀಪ್ 8th ಅಂತ ತೋರಿಸ್ತಾ ಇದೆ.
ಆಗ ನಾವು ಇವು ಪ್ರೆಸೆಂಟ್ ಅದಾನಂತ ಸುಲಭವಾಗಿ ತಿಳ್ಕೊಬೋದು. ಆಮೇಲೆ ಇವು ಎಷ್ಟು ಜನ ಅದಾರಂತ ತಿಳ್ಕೊಬೇಕಂದ್ರೆ ನಾವು ಅಟೆಂಡೆನ್ಸ್ ಆದಮೇಲೆ ಫೇಸ್ ಡಿಟೆಕ್ಷನಿಗೆ ಹೋಗಿ ಆ್ಯಪ್ ಇದಕ್ಕೆ ಹೋಗಿ ಟೋನಿನ ಸೆಲೆಕ್ಟ್ ಮಾಡಿಕೊಂಡು ರನ್ ಕೊಡಬೇಕು. ಅದ ನಂತರ ವೆಬ್ ಸರ್ವರಿಗೆ ಹೋಗಿ ಅಟೆಂಡೆನ್ಸ್ ಟೇಕರ್ ಸೀಟ್ ಅಂತ ಅದ್ರದ್ದು ಇದನ್ನು ಕೊಟ್ಟರೆ ನಾವು ಆಮೇಲೆ ಡೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಡೇಟ್ ಸೆಲೆಕ್ಟ್ ಮಾಡ್ಕೊಂಡು ಆಮೇಲೆ ಅಟೆಂಡೆನ್ಸ್ ಎಷ್ಟು ಜನ ಬಂದಾರೆ ಅಂತ ನೋಡ್ಬೋದು. ಇದರಿಂದ ಉಪಯೋಗವೇನೆಂದರೆ ಟೀಚರ್ಸ್ಗಳ ಸಮಯ ಉಳಿತಾಯ ಮತ್ತು ಕ್ಲಾಸ್ನಲ್ಲಿ ಸಮಯ ಉಳಿತಾಯ ಆಗ್ತಿದೆ.